ಒಬ್ಬನು ಸುಂದರ ಇದನು ಕೇಳಿ ಪ್ರೇಮಿಗಳೇ, ಒಬ್ಬನು ಸುಂದರ ಇದನು. ರಾಜ್ಯದಲ್ಲಿ ನಾನೊಬ್ಬನೇ ರಾಜಕೀಯ ರಾಜನೆಂದು ಮುಖ್ಯಮಂತ್ರಿ ಸಿಂಹಾಸನದ ನನ್ನ ದೊಡ್ಡಪ್ಪನಾದ ಕೆ ಪ್ರಸಾದನು ಕೆಟ್ಟ ದೃಷ್ಟಿಯಿಂದ ಸುಟ್ಟು ಹಾಕಿ ಬಿಟ್ಟಿದ್ದನಲ್ಲ ನನ್ನ ಪರಮ ವೈರಿ ನರಾಂತಕ. ಕಂಡವ್ರನ್ನ ಕತ್ತರಿಸಿ ರಕ್ತದ ಕಣ್ಣೀರನ್ನ ಕಟ್ಟಿದ ನಿನ್ನ ರೌಡಿ ಸಾಮ್ರಾಜ್ಯವನ್ನು ಪುಡಿ ಪುಡಿ ಮಾಡಿದಾಗಲೇ ತಿರುಗ್ತಾ ನನ್ನ ಸೇಡು. ಅದಕ್ಕೂ ಬಗ್ಗದೆ ಹೊಂಡನಂತೆ ಎದೆ ಉಪ್ಪಿಸಿ ನಿಂತರೆ, ಹುಲಿಯಂತೆ ಎದ್ದು ನಿಂತರೆ ನಿನ್ನ ತಂದೆ ತಾಯಿಲ್ಲದ ತಬ್ಬಲಿ ಮಗುವನ್ನು ಅರಗಿಣಿ ಅಂತ ಮುದ್ದಾಗಿ ನೀ ಬೆಳೆಸಿರುವ ನಿನ್ನ ತಂಗಿ ಇಂದ್ರ ಇನ್ನು ಮುಂದೆ ಈ ಕಾರ್ತಿಕನ ಹಸಿದೆಯ ಬೂಲಿ ಕೈಯಲ್ಲಿ ಸಿಕ್ಕ ಜಿಂಕೆ. ಇನ್ನು ಮುಂದೆ ಇಂದ್ರಿ, ಇನ್ನು ಮುಂದೆ ಈ ಕಾರ್ತಿಕನ ಕಾರ್ಯಸ್ಥಾನವನ್ನು ನಿಮ್ಮ ಅಣ್ಣಂದರು ಮಿಡಿ ನಾಗರನ ಹಾವಿನ ತುಳಿಯಲು ಬಂದರೆ ಸಿಕ್ಕಲೆ ಕಚ್ಚಿ ಬೀದಿ ಹಣ ಮಾಡದೆ ಬಿಡುವುದಿಲ್ಲ. ಕ್ರಾಂತಿಕನೇ ಅಲ್ಲ. ಏ ಗುಂಡ ಮಾಗುಂಡ, ಯಪ್ಪ ದಣ್ಯರ ಕರೆದ್ರ ಒದರ್ದಾಕೇನ್ರಿ ದಣ್ಯರ? ಏ ಹರಾಮ್ ಕೋರ್, ಒದರಾಕ ನನ್ನ ದಣಗೋ ಅಂತ ತಿಳಿದಿಲ್ಲ ಮಗನ. ಹಂಗಲ್ರಿ ದಣ್ಯರ, ಕರ್ದಂತ ಕೇನ್ರಿ. ಚಂದಾಪುರ ಚಂದ್ರನಿಗೆ ಕೊಟ್ಟ ಸಾಲಕ್ಕೆ ಅವನ ಮನೆಯಾಡು ಒಟ್ಟು ಬರೆದುಕೊಂಡು ಬಾ ಅಂದಿನಿ, ಬಂದಿದ್ಯಾ? ಆ ಊರ್ ಹೊರಗೇನು 3 ಎಕರೆ ಬರ್ಸ್ಕೊಂಬಂದ್ರಿ ಗೌಡ್ರ. ಆ ಶಿವಪುರ ಶಿವ ಕೊಟ್ಟ ಸಾಲಕ್ಕೆ ಆಧಾರ ಆ 3 ಎಕರೆ ಕಲ್ಲ ಮೊನ್ನ ಎಲ್ಲ ಬರ್ಸ್ಕೊಂಬಂದ್ರಿ ಗೌಡ್ರ. ಆ ಶಿವಪುರ ಶಿವ್ಯ ಸಾಲಕ್ಕೆ ಬರ್ತಾನೆ, ಅವನಿಗೆ 25,000 ಹಣ ಕೊಟ್ಟು ಕಳಿಸು. ನಾನು ನನ್ನ ವೈರಿ ಕಾರ್ತಿಕನ ಮನೆಗೆ ಹೋಗಿ ನನ್ನ ತಂಟೆಗೆ ಬರಬೇಡ ಅಂತೇಳಿ ಎಚ್ಚರಿಸಿ ಬರ್ತೇನೆ. ನಿಮ್ಮ ದುಡ್ಡ ನಿಮ್ಮನ ಯಾರಿಗಾರ ಕೊಡಕ್ ನಮ್ಮ ಅಪ್ಪನ ಗಂಡ ಏನು ಹೋದದ್ರಿ? 25 ಎಕರೆ 75 ಕೊಟ್ಟು ಬರ್ಸ್ತಾನೆ ಬಿಡ್ರಿ ಗೌಡ್ರ. ಹೆಚ್ಚಿಗೆ ಬಾಲ ಬೆಚ್ಚ ಬರಲೇ ಕತ್ತೆ. ನಾ ಹೇಳಿದ ಕೆಲಸ ಅಷ್ಟೇ ಕೇಳು, ನಡೆ ಒಳಗ. ಆಯ್ತೈತೆ ಹೋಗಿ ಬರ್ತಾನೆ. ನರಾಂತಕ, ಈ ಕಾರ್ತಿಕನ ಎದುರು ಆದವು ಜೀವ ಸಮಾಧಿ ಮಾಡದೆ ಬಿಡುವುದಿಲ್ಲ. ಮೊದಲು ಹೇಳುತ್ತೇನೆ, ಈ ಕಾರ್ತಿಕನ ಮಾತು ಮಿಕ್ಕಿ ನಿಂತರೆ ಇವನು ಕಾರ್ತಿಕನಾಗಲ್ಲ, ಬಡವರ ರಕ್ತ ಕುಡಿಯುವ ಬಡ ಕುಣಿಯುವ ರಕ್ತ ಕುಡಿಯುವ ಯಮನಾಗುತ್ತಾನೆ.
ರೌಡಿ ಸಂಬಂಧ ಯಾರ್ಯಾರಿಗೂ ಆಗಲ್ಲ ರಕ್ತ ನೋಡದೆ ನಾನಿದ್ದೆ ಮಾಡಲ್ಲ ಪ್ರೀತಿ ಪ್ರೇಮ ಪ್ರೇಮ ಪ್ರೀತಿ ಉಳಿಸಿಕೊಡಲ್ಲ ಡಿಲಿಗೆ ಡಿಲೇ ಮಾಡದಿದ್ರೆ ಲೈಫ್ ಇಲ್ಲ ರೌಡಿ ಸಂಬಂಧ ಯಾರ್ಯಾರಿಗೂ ಆಗಲ್ಲ ಭೂಲಿನ ಜನ ಸೂರ್ಯನ ಜನ ಓ ಜನ ಜನ ಚಾರನೆ ಬಣ ತಮೋ ತುಮಿ ತುಮೇ ಸನಂ ಮೇರೆ ಹಮರಾ ತಮೋ ತುಮಿ ತುಮೇ सनम मेरे हमरा ಈ ನರನಾಗನ ಮುಂದಿನ ಬೇಟೆ ಶಿಕ್ಷಣ ಮಂತ್ರಿ ರಣರುದ್ರ ಶಿವನ ಸನ್ನಿಧಾನದಲ್ಲಿ ಅಡಿಗೆ ಕೊಯ್ತರು ಶಿವಲೋಕಕ್ಕೆ ಹದ್ದಿನಂತ ಹಾರಿ ನಿನ್ನ ಸಿರೆ ಚಂದನ ಮಾಡಿ ನಿನ್ನ ದೇವರನ್ನು ಹಣವನಾಗ ಕತ್ತರಿಸಿ ನಾಳೆಗೇನೆ ನರಕದ ನಾಯಿಗೆ ಹಾಕಿದಿದ್ರೆ मेरा नाम इंटरनेशनल नागने ಒಳ್ಳೆ ದಾರಿಯನ್ನು ಬಿಟ್ಟು ಅಡ್ಡ ದಾರಿ ಹಿಡಿದವರನ್ನು ಅಡ್ಡಾಗಿ ಕತ್ತರಿಸುವುದೇ ಈ ನಾಗನ ಗುರಿ ಅಂಬ ದುಷ್ಟರ ಸಂಹಾರಿಣಿ ಶಿಷ್ಟರ ಪರಿಪಾಲಿನಿ ಎಂದು ಸೌದತ್ತಿಗುಡ್ಡದ 7 ಕಳೆದ ಎಲ್ಲಂಬ ಓಧೋ ಓಧೋ ಎನ್ನುತ್ತಾ ನಿನ್ನ ದರ್ಶನಕ್ಕೆ ಬಂದ ಭಕ್ತರ ಕಷ್ಟವನ್ನ ನೀನು ಬಗೆಹರಿಸುವ ತಾಯಿ ಅಂಬ. ಯಾಕಂಬ ನಿನ್ನ ನೆನೆಯುತ್ತಿರುವ ಈ ಬಡವರು ಆ ಸುತ್ತಮುತ್ತ ಕಾರ್ಗತಿಲ್ಲ ಕಾರ್ ಮಡದಲ್ಲಿ ಈ ಬಡತನೆಂಬ ಬವಣೆಯಲ್ಲಿ ನಮ್ಮನ್ನು ತೊಳಲಾಡಿಸ್ತಾ ಇದೆಯಾ ತಾಯಿ? ಈ ನಮ್ಮ ಕಷ್ಟವನ್ನು ಬಗೆಹರಿಸು ತಾಯಿ, ಬಗೆಹರಿಸು. ಯಾವತ್ತು ನಿನ್ನ ದಾನದಲ್ಲಿ ತೊಳಲಾಡುತ್ತಿರುವ ಈ ಭಕ್ತರ ಕೈ ಹಿಡಿದು ಯಾಕಮ್ಮ ಕರುಣೆ ತೋರಿಸ್ತಾ ಇಲ್ಲ ನೀನು? ನಮ್ಮನ್ನ ಕಾಪಾಡು ತಾಯಿ, ಕಾಪಾಡು. ತಂಗಿ ಚಂದ್ರ ಅಲ್ಲಮ್ಮ, ಶ್ರೀಮಂತರ ಸೊಕ್ಕಿನ ಅರ್ಥದ ಮುಂದೆ ನಮ್ಮಂತ ಕಡು ಬಡವರ ಕೂಗು ಈ ನಿನ್ನ ದೇವಿ ಎಲ್ಲ ಮನೆಗೆ ಎಲ್ಲಿ ಕೆಲಸುತ್ತಮ್ಮ? ಯಾಕಣ್ಣ ಈ ದೇವಿ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದೀಯಾ? ಅಣ್ಣ, ಈ ದೇವಿಯ ಮಾತು ಈಗ ನಿಮಗೆ ತಿಳಿದಿದ್ದರೂ ಮುಂದೆ ಒಂದು ದಿನ ನನಗೆ ತಿಳಿಯುತ್ತೆ. ನಂಬಿದಂದರಲ್ಲೇ ಅಮ್ಮ, ನಮ್ಮ ಅಜ್ಜ ಮುತ್ತಜ್ಜರಿಂದ ಕಾಲದಿಂದ ಈ ದೇವಿಯನ್ನು ಪೂಜಿಸುತ್ತಾ ಬಂದಿರುವೆ. ಆದರೆ ಇದ್ದುತ್ತಾಗಿ ಏಕೋ ಈ ದೇವಿ ಮೇಲೆ ಇದ್ದ ಪ್ರೀತಿ ನನಗೆ ಹೊರಟು ಹೋಗಿದೆ ಅಮ್ಮ, ಹೊರಟು ಹೋಗಿದೆ. ಯಾಕಣ್ಣ ಹಾಗೆ ಕಲ್ಲು ಹುರಿದಿದ್ದರಂತೆ ಮಾತಾಡುತ್ತಿರುವೆ ನೀನು? ಮತ್ತೇನು ಮಾಡಿಲ್ಲಮ್ಮ, ಮತ್ತೇನು ಮಾಡಿಲ್ಲ. ನನ್ನ 2ನೆಯ ತಮ್ಮ ಸಾಗರನ ಓದಿಗೆಂದು 20,000 ಸಾಲ ಮಾಡಿ ಅದು ಬಡ್ಡಿ ಸಮೇತ ಬೆಳೆದು 70,000 ಬೆಳೆದು ನಿಂತಿದೆಯಮ್ಮ. 70,000 ಮಾಡಿ ಸಾಲ ತೀರಿಸಬೇಕೆಂದರೆ ಬಿತ್ತಿದ ಬೆಳೆಯೂ ಕೂಡ ಚೆನ್ನಾಗಿ ಬರುತ್ತಿಲ್ಲ ತಂಗಿ, ಚೆನ್ನಾಗಿ ಬರುತ್ತಿಲ್ಲ. ಅಂದು ಕೊಟ್ಟ ಸಾಲ, ಅಂದು ಕೊಟ್ಟ ದನಿಗಳಿಗೆ ಮರು ಸಾಲ ಕೊಟ್ಟು ಪಾವತಿಸಬೇಕೆಂದರೆ ಬಿತ್ತಿದ ಬೆಳೆಯೂ ಸಹ ಬರುತ್ತಿಲ್ಲ. ಅಂದಾಗ ಏನು ಮಾಡಲಮ್ಮ, ಏನು ಮಾಡಲಿ? ಹೇಗಾದರೂ ಮಾಡಿ ನಿನ್ನ ತಲೆಯ ಮೇಲೆ 4 ಅಕ್ಷತೆಯನ್ನು ಹಾಕಿ ಸಾಲದಿಂದ ಋಣಮುಕ್ತನಾಗಬೇಕೆಂದು ಹಗಲಿರಲು ಕ್ಷಮಿಸುತ್ತಿದ್ದೇನಮ್ಮ, ಹಗಲಿರಲು ಕ್ಷಮಿಸುತ್ತಿದ್ದೇನೆ. ಯಾಕಣ್ಣ ಇಷ್ಟೊಂದು ಅಸಹನೆಗೆ ಮಾತಾಡ್ತಾ ಇದ್ಯಾ? ಒಂದು ವೇಳೆ ಸಾಲ ಕೊಟ್ಟ ಧನಿಗಳು
ನಿನ್ನ ಮೇಲೆ ಏನಾದರೂ ಕೈ ಮಾಡಿದರೆ? ಇಲ್ಲಮ್ಮ ಇಲ್ಲ. ಹುಟ್ಟುವಾಗಲೇ ಕೈಯಲ್ಲಿ ಪರಸು ಹಿಡಿದು ಕಂಡವರ ರುಂಡ ಕಡಿದು ಹುಲಿಯ ಹಾಲು ಕುಡಿದು ದಿನನಿತ್ಯ ಬೆಳಗಾದರೆ ಹುಲಿಯ ರಕ್ತದ ಅಭಿಷೇಕ ಮಾಡುವ ನನ್ನ ತಮ್ಮ ಶಿವನಿರುವಾಗ ನನ್ನ ಮೇಲೆ ಕೈ ಮಾಡುವ ಧೈರ್ಯ ಯಾರಿಗಿದೆ ಅಮ್ಮ, ಯಾರಿಗಿದೆ? ಅಣ್ಣ ಎಂದು ಸಿಟಿಯಿಂದ ಬರ್ತಾನೆಂದು ನಿಂಗೆ ಗೊತ್ತಾಯಿತು? ಒಂದು ವಾರ ಹಿಂದೆ ಪತ್ರದಲ್ಲಿ ತಿಳಿಸಿದನಮ್ಮ, ಪತ್ರದಲ್ಲಿ ತಿಳಿಸಿದ. ಆಗೋ ನೋಡಮ್ಮ, ಬಂದೇ ಅಣ್ಣ ಅಣ್ಣ ತಂಗಿ, ಈಗ ಬಂದಿಯಾ? ಹೌದಮ್ಮ, ಈಗಲೇ ಬಂದೆ. ಸಾಗರ, ಏನಪ್ಪ ನಿನ್ನ ವ್ಯವಸ್ಥೆ? ಹರಕು ಬಟ್ಟೆಯಲ್ಲಿ ಬರುವಾಗ ದಾರಿಯಲ್ಲಿ ಏನಾದರೂ ಜಗಳವಾಯ್ತೆ? ಏನಿಲ್ಲ ಅಣ್ಣ, ದಾರಿಯಲ್ಲಿ ಬರುವಾಗ ಒಬ್ಬ ಭಿಕ್ಷುಕ ನನಗೆ ಬಟ್ಟೆ ಕೇಳಿದ. ನನ್ನ ಬಟ್ಟೆಯನ್ನು ಕೊಟ್ಟು ನಾನು ಹರಕು ಬಟ್ಟೆ ಹಾಕೊಂಡು ಬಂದಿನ ಹರಕು ಬಟ್ಟೆ ಹಾಕೊಂಡು ಬಂದಿನಿ. ಓಹೋ, ಹೀಗಾಯ್ತೆ. ಆಗ್ಲಿ, ಮುಂದೆ ನಿನ್ನ ರಿಸಲ್ಟ್ ಏನಾಯ್ತಪ್ಪ? ನನ್ನ ಕುಲದೇವರಾದ ಆಂಜನೇಯ ದಯದಿಂದ MBBS ಕೋರ್ಸ್ ಮುಗಿಸಿ ಡಾಕ್ಟರ್ ಆಗುವ ಅಗತ್ಯವಿದೆ ಅಣ್ಣ, ಅಗತ್ಯವಿದೆ. ನಮಸ್ಕಾರ ಸರ್, ನಮಸ್ಕಾರ ಮಾಡ. ನನ್ನ ಆಶೀರ್ವಾದ ಸದಾ ನಿನ್ನ ಮೇಲಿರುತ್ತೆ. ಆ ದೇವರ ದೇಹದಿಂದ ನೀನು ಚೆನ್ನಾಗಿ ಆಡಿದರೆ ಸಾಕಪ್ಪ. ನೀನು ಆಡುವ ಮಾತು ಒಂದೊಂದು ಕೇಳಿದರೆ ಶಿವಲೋಕದ ಶಿವನೇ ದರಗಿಳಿದು ಬಂದಂತೆ ಆಯ್ತು ಅಣ್ಣ, ದರಗಿಳಿದು ಬಂದಂತೆ ಆಯ್ತು. ಈ ನಿನ್ನ ಋಣ ತೀರಿಸಬೇಕಾದರೆ ಬೇಡಪ್ಪ, ಬೇಡ. ಅಂತ ದೊಡ್ಡದ ಋಣ ತೀರಿಸದಿದ್ದರೆ ನಾಯಿ ಕೂಡ ಆದ್ರೆ ನಿನ್ನನ್ನು ಋಣ ತೀರಿಸ್ತೇನೆ, ನಾನು ನಿನ್ನ ಋಣ ತೀರಿಸ್ತೇನೆ. ಬೇಡಪ್ಪ, ಬೇಡ. ಅಷ್ಟು ದೊಡ್ಡವನಾಗಿ ಈ ನನ್ನ ಅಣ್ಣನನ್ನು ಸಂತನನ್ನು ಮಾಡಬೇಡಪ್ಪ, ಮಾಡಬೇಡ. ಎಂತ ಗುಣವನ್ನು ಅನ್ನೋದು, ಎಂತ ಗುಣವನ್ನು ನಿನ್ನಿಂದ ನನ್ನ ಪರಾಕ್ರಮ ವೀರ ಶಿವು ಎಲ್ಲಿ? ಶಿವು, ಏ ಶಿವು, ಗಡ 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 ನಡಗಿಸಿ ರುದ್ರ. ಅಣ್ಣ, ಯಾವಾಗ ಬಂದೆ ಊರಿಂದ? ಬಂದು ಈಗ ಅರ್ಧ ಗಂಟೆ ಆಯ್ತಣ್ಣ. ಅಣ್ಣ, ಏನಿದು ನಿನ್ನ ಚಂದ್ರವಾಗಿರೋ ಬಟ್ಟೆಗಳು? ನೀನು ಹಾದಿಯಲ್ಲಿ ಬರುವಾಗ ಯಾವನಾದ್ರೂ ಬಂದ ನಿನ್ನ ಮೇಲೆ ಕೈ ಮಾಡಿದೆ ನಾನು? ಆ ಬಂಡೆಗೆ ಯಾರಿಂದ? ಈ ನಿನ್ನ ತಮ್ಮ ಶಿವನಿಗೆ ಹೇಳಣ್ಣ, ರುಂಡ ಕತ್ತರಿಸಿಕೊಂಡು ಹೋಗಿ ಅಂತ ಬರುತ್ತಾನೆ ಈ ನಿನ್ನ ತಮ್ಮ ಶಿವ. ಹೇಳಣ್ಣ, ಹೇಳು, ಈ ನಿನ್ನ ತಮ್ಮನ ಪುರುಷ ತೂರ್ತಾ ಇದೆ ಅಣ್ಣ, ತೂರ್ತಾ ಇದೆ. ಯಾರೋ ಬಂದಿದೆ ಹೇಳು. ಹಾಗೇನಿಲ್ಲಪ್ಪ, ಹಾಗೇನಿಲ್ಲ. ನೀನು ಏರ್ಪಾಡಿಗೆ ಬರ್ತೀನಿ ಅಂತ ಹೇಳಿದ್ದ, ಮತ್ತೆ ಎಲ್ಲಿಗೆ ಹೋಗಿದ್ದೆ ಅಣ್ಣ? ಎಲ್ಲಿಗೆ ಹೋಗಿದ್ದೆ? ಅಣ್ಣ, ನಮ್ಮ 2 ಎಕರೆ ಮಡ್ಡಿ ಹೊಲದಲ್ಲಿ ಹಾಸ್ಪಿಟಲ್ ಕಟ್ಟಬೇಕಂದ ಕೊಂಡಿದ್ದೀವಲ್ಲ, ಆ ಹೊಲದಲ್ಲಿ ಆ ಮುಖ್ಯಮಂತ್ರಿ KK ಪ್ರಸಾದ್ ಗೌರ್ಮೆಂಟ್ ಫ್ಯಾಕ್ಟರಿ ಕಟ್ಟಬೇಕೆಂದು ವಿಷಯ ಕೇಳಿ ಬಂತು. ಅದರ ಸಲುವಾಗಿ ನನ್ನ ಮಗನನ್ನು ಕಾದು ಕೂತಿದ್ದೆ. ನನ್ನ ಮಗನ ರಂಡವನ್ನು ಕತ್ತರಿಸಿ ಈ ಭೂತಾಯಿಗೆ ಅಭಿಷೇಕ ಮಾಡಬೇಕೆಂದು ಕೂತಿದ್ದೇನೋ. ಆದರೆ ನಾನು ಮಾಡಬೇಕಾದ ಕಾರ್ಯವನ್ನು ಬೇರೆ ಯಾರು ಮಾಡಿ ಮುಗಿಸಿದರನ್ನ, ಅದಕ್ಕೆ ಈ ನಿನ್ನ ತಮ್ಮ ಮರಳಿ ವಾಪಸ್ ಬಂದನ್ನ, ವಾಪಸ್ ಬಂದೆ. ಹಾಗೆಲ್ಲ ಸ್ವಲ್ಪ ಸ್ವಲ್ಪ ಮಾತಿಗೂ ದೊಡ್ಡ ದೊಡ್ಡ ಶ್ರೀಮಂತರನ್ನು ಎದುರು ಹಾಕಿಕೊಳ್ಳಬೇಡಪ್ಪ. ನಮ್ಮಂತ ಬಡವರಿಗೆ ಯಾಕಪ್ಪ ಬೇಕು ಈ ರಾಜಕೀಯ ವಿಷಯ? ಅಣ್ಣ, ದೊಡ್ಡವರೆಂದುಕೊಂಡವರು ಏನೇ ಅನ್ಯಾಯ ಅತ್ಯಾಚಾರಗಳನ್ನು ಮಾಡಿದರು ಸಹಿಸಿಕೊಂಡು
ಕೊಂಡೋದು ಅದು ನಮ್ಮ ಮುತ್ತ ತಾತೋಜ್ಜರ ಕಾಲದಲ್ಲಿತ್ತು. ಆದರೆ ನಾ ಈಗ ಹೇಳಿದ್ದರು ಅಂತ ಬಂಡ ಶ್ರೀಮಂತರಿಗೋಸ್ಕರ ಬುರ್ಗೆದು ನಾಗರ ಹಾವಿನಂತೆ ತೊಡೆತಕ್ಕೆ ಅವರನ್ನು ಕಚ್ಚಿಕೊಳ್ಳಬೇಕನ್ನೋ, ಇಲ್ಲದಿದ್ದರೆ ಈ ಬಡವರನ್ನು ಕಾಲಿನಲ್ಲಿ ತೊಳೆದು ಕೊಂದು ಬಿಡ್ತಾರನ್ನೋ ಇಂದಿನ ಶ್ರೀಮಂತ ರಾಕ್ಷಸರು. ನೋಡು ಶಿವ, ಶ್ರೀಮಂತರಿಗೆ ಈ ಈ ರಾಜಕೀಯ ವಿಷಯ ಇದನ್ನೆಲ್ಲ ತೆಗಿಬೇಡಪ್ಪ, ತೆಗಿಬೇಡ. ಹಾ ನೋಡೋಣ, ಅಂತ ಶ್ರೀಮಂತರು ಬಂಡ ಶ್ರೀಮಂತಗೋಸ್ಕರನೇ ದೇವರು ಎಂಬ ವಿಜ್ಞಾನಿ ಕಂಡು ಹಿಡಿದಿರುವ ಪಿಸ್ತೂಲ್ ಬಂದೂಕು ಕೈತ ಆ ದೇವರು ಈ ಎಂಬುವ ಆ ದೇವರು ವಿಜ್ಞಾನಿ ಎಂಬುವ ದೇವರು ಈ ದೇವನ್ನು ಕಂಡು ಹಿಡಿದಿದ್ದಾನನ್ನ ಅಂದ ಮೇಲೆ ಆ ಪರ್ವತದಂತ ಇರುವ ಈ ನನ್ನ ದೇಹ, ಈ ನನ್ನ ದೇಹ ಇದೆಯಲ್ಲ, ಅದು ಅಲ್ಲದೆ ಆ ಪರಶಿವ ನೀಡಿದ ಈ ನನ್ನ ಪರುಷ, ಈ ನನ್ನ ಪರುಷದ ಮುಂದೆ ಈ ಕೆಲ ಮಾನವರ ಕಂಡು ಹಿಡಿದಿರುವ ಆ ಬಂದೂಕು ಪಿಸ್ತೂಲುಗಳು ತೃಣ ತೃಣ ಸಮಾನೆಂದು ಈ ಶಿವ ಕೈ ಎತ್ತಿ ಹೇಳ್ತಾನ, ಕೈ ಎತ್ತಿ ಹೇಳ್ತಾನೆ. ನೀನು ಹೇಳೋ ಮಾತು ನಿಜ ತಮ್ಮ, ನಿಜ. ಆದರೆ ನಿನ್ನ ಹತ್ತಿರ ಇರೋ ಈ ಗಂಡು ಕೊಡಲಿಗೂ ಶ್ರೀಮಂತರ ಹತ್ತಿರ ಇರೋ ಬಂದೂಕಿಗೂ ಬಹಳ ವ್ಯತ್ಯಾಸವಿದೆಯಪ್ಪ, ಬಹಳ ವ್ಯತ್ಯಾಸವಿದೆ. ಅಣ್ಣ, ಯಾಕನ್ನ ಈ ನಿನ್ನ ತಮ್ಮನ ಪರುಷನ ಮೇಲೆ ನಿನಗೆ ಅಪನಂಬಿಕೆ? ಅಣ್ಣ, ಆ ಬಂಡ ಶ್ರೀಮಂತರು ಗನ್ ಪಿಸ್ತೂಲಿಂದ ಕೇವಲ 10-12 ಜನರನ್ನು ಮಾತ್ರ ಕೊಲ್ಲಬಹುದು. ಆದರೆ ಈ ನಿನ್ನ ತಮ್ಮನ ಪರುಷಿಗೆ ಅಂತವೇ ಇಲ್ಲ, ಅಂತವೇ ಇಲ್ಲ ಅಣ್ಣ. ಬಂಡನರ ಹಂತಕರನಂತ ಸಾವಿರಾರು ಜನ ಬಂಡಿರನ್ನು ಕೊಚ್ಚಿ ಈ ಭೂಮಿಯ ಮೇಲೆ ಕಡಲಾಗಿ ಹರಿಸಬಲ್ಲ ಅವರ ನೇತ್ರವನ್ನು ಮೆಚ್ಚಿದ ಶಿವ, ಇಂದಿನ ಎದುರಾದ ಮಾತಿಗೆ ಮೆಚ್ಚಿದೆ. ಬಡಸೋ ಎಂದರೆ ಈ ಎದುರಾದ ಮಾತಿಗೆ ನಿನ್ನ ಮೆಚ್ಚಿದೆ ಶಿವು, ಮೆಚ್ಚಿದೆ. ಅಣ್ಣ, ಹೇಗಿದ್ರು ನೀನು ಓದಂತೂ ಮುಗಿಯಿತು. ಇನ್ನು ಮುಂದೆ ಅತ್ತಿಗೆಯನ್ನು ಮಹಾಲಕ್ಷ್ಮಿನ ನೀನು ಬೇಗ ಕರ್ಕೊಂಡು ಬರಬೇಕು. ಅದು ಹೇಗೆ ಸಾಧ್ಯ ಚಂದ್ರ, ಅದು ಹೇಗೆ ಸಾಧ್ಯ? ಬೆಳೆದು ನಿಂತಿರುವ ತಂಗಿಯ ಮನೆಯಲ್ಲಿರುವಾಗ ಅಣ್ಣನೊಬ್ಬನೇ ಮದುವೆ ಮಾಡಿಕೊಂಡು ಬರೋದು ಈ ಮನೆತನಕ್ಕೆ ಶೋಭೆ ಅಲ್ಲಮ್ಮ, ಶೋಭೆ ಅಲ್ಲ. ನಮ್ಮ ದೇವ ಎಲ್ಲರ ಮೇಲಾಗಿ ನಿನ್ನ ಮದುವೆ ಮುಖ್ಯವಮ್ಮ, ನಿನ್ನ ಮದುವೆ ಮುಖ್ಯ. ಹೌದಮ್ಮ ತಂಗಿ, ಹೌದು. ಹಣ ಎಷ್ಟು ಬೇಕಾದರೂ ಖರ್ಚವಾಗಲಿ ತಂಗಿ, ಎಷ್ಟು ಬೇಕಾದರೂ ಖರ್ಚವಾಗಲಿ. ನಿನಗೊಂದು ಚಂದ ಒಳ್ಳೆ ಗೌರನ್ನು ನೋಡಿ ನಿನಗೆ ಆದಷ್ಟು ಬೇಗನೆ ಉತ್ತಮ ರೀತಿಯಾಗಿ ಈ ನಿನ್ನ ಮದುವೆ ಮಾಡಿ ಮುಗಿಸಿ ಬಿಡ್ತಾನನ್ನ, ನಿನ್ನ ಮದುವೆ ಮಾಡಿ ಮುಗಿಸಿ ಬಿಡ್ತಾನಮ್ಮ, ಮದುವೆ ಮಾಡಿ ಮುಗಿಸಿ ಬಿಡ್ತಾನೆ. ಯಾಕಣ್ಣ, ನಿಮ್ಮೆಲ್ಲರಿಗೂ ನಾನು ಇಷ್ಟು ಬೇಗ ಭಾರವಾಗಿ ಬಿಟ್ಟಿದ್ದೀನಿ? ಏನಮ್ಮ, ಏನು ಮಾತನಾಡ್ತಿರು? ಬಳ್ಳಿಯ ಕಾಯಿ ಬಳ್ಳಿಗೆ ಬಾರವೇ, ಹಾಗೆ ಮರದ ಟೊಂಗಿ ಮರಕ ಬಾರವೇ. ನಮ್ಮ ತಂಗಿಯಾದ ನೀನು ನಮಗೆ ಬಾರವೇ. ಯಾವ ವಯಸ್ಸಿನಲ್ಲಿ ಮಗು, ಹೆಣ್ಣು ಮಗು ಯಾವ ವಯಸ್ಸಿನಲ್ಲಿ ಎಲ್ಲಿರಬೇಕು ಅಲ್ಲಿ ಇದ್ರನೇ ಚೆನ್ನಮ್ಮ, ಅಲ್ಲಿ ಇದ್ರನೇ ಚೆನ್ನ. ಅಣ್ಣ, ಈ ತಂಗಿಗೆ ಹೊರ ಹುಡುಕುವ ಅಗತ್ಯವಿಲ್ಲ ಅಣ್ಣ, ಅಗತ್ಯವಿಲ್ಲ. ಅಣ್ಣ, ಏನನ್ನ ನಿನ್ನ ಮಾತಿನ ಅರ್ಥ? ನೋಡು ಶಿವು, ತಂಗಿಗೆ ಈಗಾಗಲೇ ಒಂದು ವರ ನೋಡಿದ್ದೇನೆ. ಕಾರ್ತಿಕನೊಬ್ಬ ನನ್ನ ಫ್ರೆಂಡ್ ಇದ್ದಾನೆ. ಅವ ದೊಡ್ಡ ಶ್ರೀಮಂತ.
ಮುಂದಿನ ವಾರ ತಂಗಿನನ್ನು ಫೋನ್ ಮಾಡಿ ಹೇಳಿದ್ದಾನೆ ನೋಡಿಕೊಂಡು ಹೋಗುತ್ತೇನೆ ಅಂತ. ತಂಗಿ ಚಂದ್ರ, ನಂಬಿದವರನ್ನು ಕೈ ಬಿಡುವುದಿಲ್ಲ ಈ ನಿನ್ನ ತಾಯಿ ಯಲ್ಲಮ್ಮ ಎಂದು 100ಕ್ಕೆ 100 ಸತ್ಯವಮ್ಮ, 100ಕ್ಕೆ 100 ಸತ್ಯ. ಹೌದಣ್ಣ. ಹಾಗಾದರೆ ನನ್ನ ತಾಯಿ ಯಲ್ಲಮ್ಮ ಹಾಗೂ ಈ ನನ್ನ ಗ್ರಾಮ ದೇವತೆ ಕನ್ನಮ್ಮ ದೇವಿ ಹಾಗೂ ದುರ್ಗಾದೇವಿಯವರು ಒಂದು ಭಕ್ತಿ ಗೀತೆಯನ್ನು ಹಾಡಿ ನಲಿಯೋಣ ಬರಿ ಅನ್ನಂಗಾದರೆ ನಲಿಯೋಣ ಬನ್ನಿರಿ. ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ, ಸುಖ ಸಂತೋಷ ತುಂಬಿ ಮನಲಿ ದಾಡಲಿ, ಬಾಳುವಾಯಾಗಲಿ. ದೈವ ತಂದಂತವರ ನೀನು ಈ ಅನ್ನಗೆಂದು, ದೈವ ತಂದಂತವರ ನೀನು ಈ ಅನ್ನಗೆಂದು. ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ. ಹಚ್ಚಿ ನೀರು ಹಾಕಿ ರೇಷ್ಮೆ ಸೀರೆ ಉಡಿಸಿ ನಾನು ನಲಿವೆ, ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ಹೂವ ಮುಡಿಸಿ ನಿಂಗೆ ಮೈಯ ಮೆರೆವೆ. ತಂಗಿ ನಿನ್ನ ಶ್ರೀಗಂಧದ ಮಂಚಕ ಬೆಳಗಿಸುವೆ, ಜೋಗುಳಾಡಿ ಪಕ್ಕಕ್ಕೆ ಕುಳಿತು ಗಾಳಿ ಬೀಸುವೆ, ಸಿಗಾಳಿ ಬೀಸುವೆ. ಹುಡುಗಾಟವೋ ಪರಮಾತ್ಮ ನಾಟವೋ, ಪಾಠವೋ ನಾಟವೋ ಭಗವಂತ ನಾಟವೋ. ಆಸೆ ಇಟ್ಟು ನವನೆ ಕನಸು ಕೊಟ್ಟು ನವನೆ, ಆಸೆ ಇಟ್ಟು ನವನೆ ಕನಸು ಕೊಟ್ಟು ನವನೆ. ಒಂದೇ ಮನೆಯಲ್ಲಿ ವೇದ ಭಾವ ಇಟ್ಟು ನವನೆ ಅವಚಾರನೋ. ಹಂತಕನಿಗೆ ಸವಾಲ್ ಹಾಕಿದ ಪುಣ್ಯೋ, ಮಿನಿಸ್ಟರನೇ ಆಗಿರಲಿ, ಚೀಫ್ ಮಿನಿಸ್ಟರನೇ ಆಗಿರಲಿ, ಒಟ್ಟಿನಲ್ಲಿ ಈ ಭೂಗತ ಲೋಕದಲ್ಲಿ ಯಾರೇ ಆಗಿರಲಿ ಅವರನ್ನು ಈ ಭೂಗತ ಲೋಕದಿಂದ ಪರಲೋಕಕ್ಕೆ ಎತ್ತಂಗಡಿ ಮಾಡುವುದೇ. ಹಳ್ಳಿಗೆ ಒಡೆಗೆ ನೆನೆಸಿಕೊಂಡಿರುವ ಈ ನರಹಂತಕನ ಧರ್ಮದ
ಇಂಥ ಪುಂಡ ಪೋಖರಿಗಳನ್ನು ಸಿಕ್ಕಲ್ಲೇ ಬೇಟೆ ಮಾಡಿ ಪರಲೋಕಕ್ಕೆ ಕಳಿಸುವುದೇ ಈ ನರಹಂತಕನ ಹಠ. ಅನ್ನ ಹಾಕಿ ಸಾಕಿ ಬೆಳೆಸಿದ್ದೇನೆ ಆ ನನ್ನ ಬಲಗೈ ಬಂಟನಾದ ನಾಗನನ್ನು. ಅಂತೆಯೇ ನನಗೆದುರಾದ ಕಾರ್ತಿಕನ ದೊಡ್ಡಪ್ಪನಾದ ಮುಖ್ಯಮಂತ್ರಿ ಕೆ ಪ್ರಸಾದ್ ಇಂದು ಯಮಲೋಕದತ್ತ ಪ್ರಯಾಣ ಬೆಳೆಸಿದ. ಹೇಗಿದೆ ಈ ನರಹರಿ ನರಹಂತಕನ ಕೈ ಚಳಕ? ವಸಂತನ ಹೊಲದಲ್ಲಿ ಸರಾಯ್ ಫ್ಯಾಕ್ಟ್ರಿ ಕಟ್ಟುವುದೇ ಈ ನರಹಂತಕನ ಹಠ. ಅದಕ್ಕೇನಾದರೂ ವಸಂತ ಒಪ್ಪದಿದ್ದರೆ ಇಂದ್ರನ ಅರಗೇನಿಯಂತಿರುವ ಅಶ್ವ್ಯಾನ ತಂಗಿ ಈ ನರಹಂತಕನ ಸೂಳೆ. ಚಂದ್ರೇ, ಮಾಸ ಕಂಡ ಹದ್ದಿನಂತೆ ನಿನ್ನ ಶೀಲದ ಮುದ್ದೆಯನ್ನು ಕುಕ್ಕಿ ಕುಕ್ಕಿ ತಿಂದು ನಿನ್ನನ್ನು ಇಂಗ ತಂದ ಮಂಗನದಂತೆ ಮಾಡದಿದ್ದರೆ ನನ್ನ ಹೆಸರು ಗಂಡುಳುರಿಯ ಗರತಿರ ಗಂಡ ಈ ನರಹಂತಕನೇ ಅಲ್ಲ. ಓಹೋ, ಇಂದು 15ನೇ ತಾರೀಕು ನನ್ನ ತಂಗಿ ಇಂದ್ರ ಬಾಂಬೆಯಿಂದ ಬರ್ತೇನೆಂದು ತಿಳಿಸಿದ್ದಾಳೆ. ಆದಷ್ಟು ಬೇಗ ಹೋಗಿ ಏರ್ಪೋರ್ಟ್ ಹೋಗಿ ನನ್ನ ತಂಗಿಯನ್ನು ಕರೆದುಕೊಂಡು ಬಂದರಾಯಿತು. ಇನ್ನು ಮುಂದೆ ಪ್ರಾರಂಭವಾಯಿತು ನಿನ್ನ ಮನೆತನದ ಮೇಲೆ ಈ ಕ್ರಾಂತಿಕಾರಿ ನಾಟಕದ ಪ್ರಥಮ ಅಂಗ. ಇಂದಿನ ಈ ಸಮಯ ನಾಳಿಗೆ ಸಿಗಲಾರದು. ಸಮಯ ಸಿಕ್ಕಾಗ ಸುಖ ಪಡೆಯುವುದೇ ಜೀವನದ ಜೀವಾಳು.